ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಇರ್ತೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಏನಪ್ಪ ಅಂದರೆ ಆಲ್ರೆಡಿ ತಮ್ಮನೇನು ನೋಡೇ ಬಂದಿರ್ತೀರಾ, ಕಡಲೆಬೇಳೆ ವಡೆ ಮಾಡ್ತಾಯಿದ್ವಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಒಂದು ಬೌಲಷ್ಟು ಕಡಲೆಬೇಳೆ ಒಂದು 4ರಿಂದ 5 ಅವರ್ ನೆನೆಸಿಡ್ಕೊಬೇಕು ಮುಂಚೆನೇ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಅದ್ರ ಜೊತೆ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ. ಇದೇನು ನೋಡ್ತಿದ್ದೀರಾ, ಇದಿಷ್ಟೇ ನಮ್ಮ ಇಂಗ್ರೀಡಿಯೆಂಟ್ಸು. ಈಗ ನೆಕ್ಸ್ಟ್ ಏನೇನು ಮಾಡ್ಬೇಕಂತ ನಾನೆಲ್ಲ ಹೇಳ್ತೀನಿ ಬನ್ನಿ. ಈಗ ನೆಕ್ಸ್ಟ್ ಬಂದು ಇದೇನೇನು ಹೇಳಿದೆ, ಕಡಲೆಬೇಳೆ ಆಗಲಿ, ಕೊತ್ತಂಬರಿ, ಸಬ್ಬಸಿಗೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದೇ ಒಂದು ರೌಂಡು ಡ್ರರ್ ಅಂತ ರುಬ್ಕೊಳ್ರಿ. ಅಂದರೆ ಒಂದು ರೌಂಡು ರುಬ್ಬ್ರಿ ಸಾಕು. ತರಿಯಾಗಿ ಬರಬೇಕು, ತೀರ ಮತ್ತು ನುಣ್ಣಗೆ ರುಬ್ಬೇಡ್ರಿ. ಈಗ ಯಾವ ಥರ ಆಗುತ್ತೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ರುಬ್ಬಾದ್ಮೇಲೆ. ಗೈಸ್ ಈಗ ಕ್ಲೀನಾಗೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ, ಅಂದರೆ ಮಿಕ್ಸಿಯಲ್ಲಿ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಬನ್ನಿ. ಎಷ್ಟು ಬೇಕು ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಗೈಸ್ ಈಗ ಸ್ವಲ್ಪ ಸೋಡಾ ಪುಡಿ ಹಾಕೋಣ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಒಂಚೂರು ಗರಿ ಬರಬೇಕಲ್ಲ ವಡೆ, ಹಾಗಾಗಿ ಇದಿಷ್ಟು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಗೈಸ್ ಈಗ ಸ್ವಲ್ಪ ಎಣ್ಣೆ ಕಾಯಿಸ್ಕೊಳ್ಳೋಣ. ಈಗ ಫ್ರೆಶ್ ಆಯಿಲ್, ಯಾವ ಬ್ರ್ಯಾಂಡ್ ಅಂತ ಹೇಳಲ್ಲ. ಒಂದು 5 ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಳ್ರಿ. ಅದಾದಮೇಲೆ ಒಡೆಗೆ ಬಿಡ್ತಾ ಹೋಗೋಣ. ಆಮೇಲೆ ಟೇಸ್ಟ್ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ಗೈಸ್ ಬನ್ನಿ. ಗೈಸ್ ಈಗ ಕಡಲೆಬೇಳೆ ವಡೆಗೆ ರೆಡಿಯಾಗಿದೆ. ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ, ಯಾಕಂದರೆ ಅಲ್ಲಿ ಎಣ್ಣೆ ಬಿಡೋಕೆ ಸರಿಯಾಗುತ್ತೆ ಅಂತ. ಈಗ ಒಂದೊಂದೇ ಬಿಡೋಣ ಬನ್ನಿ. ಕ್ಲೀನಾಗಿ ಒಂಚೂರು ಹಿಂಗೆ ಅಗ್ಲಕ್ಕೆ ಮಾಡಿಕೊಂಡು ಹಿಂಗೆ ಎಣ್ಣೆಗೆ ಬಿಟ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾಯಿದೆ ಆಲ್ರೆಡಿ ಇವಾಗಲೇ. ಇದ್ರ ಜೊತೆ ಒಂದು ಸ್ವಲ್ಪ ಸಾಸ್ ಹಾಕ್ಕೊಂಡು ಟೊಮೆಟೊ ಕೆಚಪ್ ಹಾಕೊಂಡು ತಿಂದರೆ ಮಸ್ತ್ ಟೇಸ್ಟ್ ಅಂದ್ಕೊಳ್ರಿ. ಏನೇನು ರೆಸಿಪಿ ಹಾಕ್ಬೇಕಂತ ಎಲ್ಲ ವೀಡಿಯೋದಲ್ಲಿ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ, ಕ್ಲೀನಾಗಿ ನೋಡ್ಕೊಳ್ರಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ವೀಡಿಯೋ ಬರುತ್ತೆ, ರೆಡಿ ಇದೆ, ಅಪ್ಲೋಡ್ ಮಾಡೋದನ್ನು ಬಾಕಿ ಇದೆ. ಆ ವಿಡಿಯೋನೂ ಫುಲ್ಲು ಕಂಪ್ಲೀಟ್ ನೋಡಿರಿ. ಹಾಗೆ ಈಗ ವಡೆ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬರ್ತಿದೆ. ಇದನ್ನು ಈ ಥರ ಹಿಂಗೆ ರೌಂಡ್ ಮಾಡಿಟ್ಕೊಂಡು ಉಂಡೆ ಥರ ಮಾಡ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಿ. ಇದನ್ನು ಕ್ಲೀನಾಗಿ ಬೇಯಿಸ್ಕೊಂಡು ಒಂದೊಂದೇ ಉಲ್ಟಾ ಮಾಡಿ ಹಾಕ್ಕೊಳ್ರಿ. ಒಂದೇ ಸೈಡ್ ಬೇಯಿಸಿದ್ರೆ ಮತ್ತು ತಿನ್ನೋದು ಚೆನ್ನಾಗಾಗಲ್ಲ. 2 ಸೈಡು ಕ್ಲೀನಾಗಿ ಬೇಯಬೇಕಲ್ಲ. ನೋಡ್ತಾ ಇದ್ದೀರಲ್ಲ ಕಲರ್ ಯಾವ ಥರ ಬರ್ತಾಯಿದೆ ಅಂತ. ವೀಡಿಯೋದಲ್ಲಿ ಯಾವ ಥರ ಇದೆ ಗೊತ್ತಾಗ್ತಿಲ್ಲ, ಅದು ಚೆನ್ನಾಗಂತೂ ಬರ್ತಾಯಿದೆ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕ್ಲೀನಾಗಿ ಹಿಂದೆ ಮುಂದೆ ಎಲ್ಲ ತಿರುವಾಕಿ ಮಾಡಿ. ಉರಿನೂ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಜಾಸ್ತಿ ಹೈ ಬೇಡ, ಕಮ್ಮಿನೂ ಬೇಡ. ಗೈಸ್ ಈಗ ವಡೆ ರೆಡಿಯಾಗಿದೆ. ಕ್ಲೀನಾಗಿ ಹಿಂದೆ ಮುಂದೆ ಎಲ್ಲ ಒಳಗೆ ಮೇಲೆ ಕೆಳಗೆ ಎಲ್ಲ ಕಡೆ ಕ್ಲೀನಾಗಿ ಆಗಿದೆ. ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ. ಎಣ್ಣೆ ಸ್ವಲ್ಪ ಕ್ಲೀನಾಗಿ ಇಳಿಸ್ಕೊಳ್ರಿ ಸಾಕು, ಇನ್ನೇನಿಲ್ಲ. ನಾವು ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋದು, ಅದು ಡೀಪ್ ಫ್ರೈ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಯಾವಾಗಾರು ಅಪರೂಪ ಅಲ್ಲ. ನೋಡಿರಿ ಗೈಸ್ ಮಸ್ತ್ ಬರ್ತಾಯಿದೆ. ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ರಿ. ನೋಡ್ತಾ ಇರ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಸಾಸು, ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಉದುರಿಸ್ಕೊಂಡು ತಿನ್ಬಿಟ್ರೆ, ಈರುಳ್ಳೆಲ್ಲ ಏನು ಬೇಡ. ಈಗ ರೆಡಿಯಾಗಿದೆ. ಟೇಸ್ಟ್ ಯಾವ ಥರ ಬರುತ್ತೆ ಏನೋ ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಬನ್ನಿ.
ಗೈಸ್ ಫೈನಲಿ ವಡೆ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಮಾತ್ರ ಸಖತ್ತಾಗಿ ಬಂದಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ಯಾವ ಥರ ಬಂದಿದೆ ಅಂತ ಎಲ್ಲ ಹೇಳ್ತೀನಿ ಬನ್ನಿ. ಸೌಂಡ್ ಕೇಳಿಸ್ತಿದೆ ಅನಿಸುತ್ತೆ, ಕ್ರಿಸ್ಪಿಯಾಗಿದೆ. ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಏನಾದರೂ ನೀವು ಸ್ವಲ್ಪ ಆಯಿಲ್ ಕಮ್ಮಿ ತಿನ್ನೋದ್ರೆ ಟಿಶ್ಯೂ ಜೊತೆ ಸ್ವಲ್ಪ ಪ್ರೆಸ್ ಮಾಡಿಕೊಳ್ರಿ, ಚೆನ್ನಾಗಂತೂ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ ಬನ್ನಿ. ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ. ಮಾತ್ರ ನೀವು ಕೂಡ ಮನೇಲಿ ಮಾಡಿಕೊಡ್ರಿ. ಆದರೆ ಇದನ್ನು ಟೀ ಜೊತೆ ತಿನ್ನಿ ಗೈಸ್, ಇನ್ನೂ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಮಳೆ ಬೀಳೋ ಟೈಮಲ್ಲಂತೂ ತಿನ್ಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ನನಗೆ, ಬಟ್ ಬರೋದೇ ವಡೆ ಈ ಥರನೇ. ನೆಕ್ಸ್ಟ್ ಇನ್ನೊಂದು ದಿವಸ ಯಾವಾಗಾರು ಮದ್ದೂರು ವಡೆ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಈಗ ಬೇಗ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಆಗಿರಿ. ಹಾಗೆ ನೆಕ್ಸ್ಟ್ ಯಾವ್ದು ವೀಡಿಯೋ ಬೇಕಂತಲೂ ಹೇಳ್ರಿ, ತಿಳಿಸ್ರಿ ನಿಮಗೆ ಯಾವ ಥರ ಬೇಕಂತ ಅದನ್ನು ಮಾಡೋಣ. ನೆಕ್ಸ್ಟು ಕುಕಿಂಗ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಗಾಯ್ಸ್. ಈಗ ಇದಿಷ್ಟು ಮುಗಿಸ್ಬೇಕು, ಟೈಮ್ ಆಯಿತು. ಬಾಯ್.